ಹತ್ತಾರು ಜನಗಳ ಜೊತೆ ನೂರಾರು ಕಾಲ್ ಮಾಡಿ 2 ತಿಂಗಳು 10 ದಿನ ಈ ನರಕ ಯಾತನೆ ಅನುಭವಿಸ್ತು. ಅಪಘಾತ ಅನ್ನೋದೇ ಒಂದು ಭಯಂಕರ ಅನ್ನೋ ಸಮಯ, ಅದರಲ್ಲಿ ಇಂಥ ಮಾನಸಿಕ ಹಿಂಸೆ. ನೀವು ನೋಡಿ ಸತ್ಯ, ನಾನು ಏನಕ್ಕೆ ತಮ್ಮನೇಲಿ ಕಾರ್ ಇನ್ಸೂರೆನ್ಸ್ ಅನ್ನೋ ಬದಲು ಕಾರ್ ನಾನ್ಸ್ ಇನ್ಸೂರೆನ್ಸ್ ಅಂತ ಹೇಳಿದೆ ಅಂತ ಗೊತ್ತಾಗಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ. ನನ್ನ ಅತಿ ಕೆಟ್ಟ ಅನುಭವಗಳು ವಿವರವಾಗಿ ಹೇಳ್ತೀನಿ, ಹೇಗೆ ಜನಸಾಮಾನ್ಯರ ಪರಿಸ್ಥಿತಿ ಉಪಯೋಗಿಸಿ ಆಕ್ಸಿಡೆಂಟ್ ಕ್ಲೈಮನ್ನು ಡಿಲೇ ಮತ್ತು ತಿರಸ್ಕರಿಸ್ತಾರೆ ಇನ್ಸೂರೆನ್ಸರು ಅಂತ. ಇಲ್ಲಿ ವಿವರಿಸೋದು ನನಗಾದ ಅನುಭವಗಳು ಅಷ್ಟೇ. ನಿಮಗೆ ನಾನು ಏನಕ್ಕೆ ಕಾನೂನು ಕ್ರಮಗಳು ತಗೊಳ್ಳಿಲ್ಲ ಅನ್ನಿಸ್ಬೋದು, ಅದಕ್ಕೆ ನನ್ನದೇ ಆದ ಕಾರಣ ಇದೆ. ಸಂಪೂರ್ಣ ವಿಡಿಯೋ ನೋಡಿ, ಅರ್ಥ ಆಗುತ್ತೆ. ಈ ಸನ್ನಿವೇಶಗಳು ಆರಂಭ ಆಗೋದು ನಾನು ನನ್ನ ಮುಂದಿನ ಫಿಲಿಪೈನ್ಸ್ ಪ್ರವಾಸದ ವಿಚಾರ ಮತ್ತು ನನ್ನ ಸ್ನೇಹಿತರು ಬರುವ ಸಾಧ್ಯತೆ ಬಗ್ಗೆ ಮಾತನಾಡಲು ನಾನು ಹಾಸನ ಹೋಗಿದ್ದೆ. ಆ ವಿಚಾರಗಳನ್ನು ಮಾತನಾಡಿ ಸಂಜೆ 6:30ಕ್ಕೆ ಹಾಸನ ಬಿಟ್ಟು ಹೊಳೆನರಸೀಪುರ ಮಾರ್ಗವಾಗಿ ಮೈಸೂರು ಕಡೆ ಪ್ರಯಾಣ ಬೆಳೆಸಿದೆ. ಒಂದು 30 ನಿಮಿಷ ಪ್ರಯಾಣ ಮಾಡಿರಬಹುದು. ಹೊಳೆನರಸೀಪುರ ಮತ್ತು ಹಾಸನ ಮಧ್ಯದಲ್ಲಿ ಹಳೆ ಕೋಟೆ ಹತ್ತಿರ ಡ್ರೈವರ್ ಬಲಭಾಗದ ಮುಂದಿನ ಟೈರ್ ಮತ್ತು ಸ್ಟೈರಿಂಗ್ ಕಂಟ್ರೋಲ್ ತಪ್ಪಿದ ಅನುಭವ ಆಯಿತು. ಕಾರ್ ಡಿವೈಡರ್ ಪಕ್ಕ ಎಡಭಾಗದಲ್ಲಿ ಬಂದು ನಿಂತಿತು. ಇಳಿದು ನೋಡಿದಾಗ ಬಲಭಾಗದ ಚಕ್ರ ರಸ್ತೆಯ ಡಿವೈಡರ್ಗೆ ಕೊಂಚ ತಾಕಿದ್ದು ಸುಳಿವಿತ್ತು. ಕಾರು ಮುಂದೆ ಹೋಗಲು ಆಗುತ್ತಿರಲಿಲ್ಲ ಮತ್ತು ಆ ಸ್ಥಳ ಬೇರೆ ವಾಹನಗಳ ಜೊತೆ ಅಪಘಾತಗಳಾಗುವ ಸಾಧ್ಯತೆ ಇತ್ತು. ಸ್ಥಳೀಯರ ಸಹಾಯದಿಂದ ಕಾರನ್ನು ರಸ್ತೆಯ ಬಲಭಾಗಕ್ಕೆ ತಂದೆ. ಇಲ್ಲಿಂದ ನಿಜವಾದ ಕೆಟ್ಟ ಅನುಭವಗಳು ಆರಂಭವಾಯಿತು. ಈಗ ನನ್ನ ಮುಂದೆ ಇದ್ದ ಪ್ರಶ್ನೆ, ಹೇಗೆ ನನ್ನ ಕಾರನ್ನು ಜೀಪ್ ಸರ್ವಿಸ್ ಸೆಂಟರ್ ತೆಗೆದುಕೊಂಡು ಹೋಗುವುದು ಎಂದು. ಕಡೆಯಿಂದ ಇನ್ಸೂರೆನ್ಸ್ ಮಾಡಿಸಿದ್ದೆ. ಆ ಇನ್ಸೂರೆನ್ಸ್ ಇಂದಲೇ ನನ್ನ ರೋಡ್ ಸೈಡ್ ಅಸಿಸ್ಟೆನ್ಸ್ನ ಕೊಟ್ಟಿದ್ದರು. ಇದು ಪ್ರಮುಖ ಅಂಶ. ಸಂಜೆ 7ಕ್ಕೆ ಈ ಅಪಘಾತ ಆಗಿತ್ತು. 14 ನಿಮಿಷದಲ್ಲಿ ರೋಡ್ ಸೈಡ್ ಅಸಿಸ್ಟೆನ್ಸ್ ಸಂಪರ್ಕ ಮಾಡಿದ್ದೆ. ಸಂಜೆ 7:14ರಿಂದ ಮಧ್ಯರಾತ್ರಿ 1ರವರೆಗೂ 16 ಕಾಲು ಮಾಡಿದರೂ ಏನೂ ಉಪಯೋಗ ಆಗಲಿಲ್ಲ. ನನ್ನ ಕಾರನ್ನು ರೋಡಲ್ಲಿ ಬಿಟ್ಟು ನಾನು ಮನೆಗೆ ಬರಲು ನನ್ನ ಮನಸ್ಸು ಒಪ್ಪಲಿಲ್ಲ. ಈ ಸಮಯದಲ್ಲಿ ನನ್ನ ಕಾರ್ ರಸ್ತೆ ಪಕ್ಕದಲ್ಲಿ ಇರುವುದನ್ನು ನೋಡಿ ಡಿಸ್ಟ್ರ್ಯಾಕ್ಟ್ ಆಗಿ ಇನ್ನೊಂದು ಕಾರ್ ಆಕ್ಸಿಡೆಂಟ್ ಆಯಿತು. ಅದಕ್ಕೆ ನಾವು ಸಂಪೂರ್ಣ ಜವಾಬ್ದಾರಲ್ಲ, ಆದರೂ ಅದು ತುಂಬ ದೊಡ್ಡ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇತ್ತು. ಏನಾದರೂ ನಮ್ಮ ಕಾರಿಗೆ ಗುದ್ದಿದ್ದರೆ ಅಥವಾ ಕಾರು ರಸ್ತೆಯ ಬದಿಗೆ ಆ ಸೈಡಿಗೆ ಹಾರಿದ್ದರೆ. ಅಲ್ಲಿಯ ಸ್ಥಳೀಯ ಜನಗಳಿಗೆ ನನ್ನ ಸಹಸ್ರ ನಮನಗಳು. ಆ ಮಧ್ಯರಾತ್ರಿಯಲ್ಲಿ ಅವರಿಗೆ ಗೊತ್ತಿರುವ ಒಬ್ಬರಿಗೆ ಹೇಳಿ ಟೋಯಿಂಗ್ ವಾಹನ ವ್ಯವಸ್ಥೆ ಮಾಡಿದರು. ಕಾರನ್ನು ಮಧ್ಯರಾತ್ರಿ 2ಕ್ಕೆ ನಮ್ಮ ಸ್ವಂತ ಊರಿಗೆ ಟೋ ಮಾಡಿ ತಂದೆ. ನಾನು ಮೈಸೂರಿಗೆ ಹೋಗಲು ಆಗಲಿಲ್ಲ. ರಾತ್ರಿ ಮಲಗಲು 3 ಆಯಿತು. ಬೆಳಗ್ಗೆನೇ ಆಫೀಸ್ ವರ್ಕ್ ಇತ್ತು. ನನ್ನ ಪ್ರಶ್ನೆಗಳು: ಇನ್ಸೂರೆನ್ಸ್ ಕಂಪನಿಗೆ ಟೋಯಿಂಗ್ ವ್ಯವಸ್ಥೆ ಮಾಡಲು ಆಗದಿದ್ದರೆ ಸಮಯದಲ್ಲಿ ಏನಕ್ಕೆ ನಮಗೆ ಮುಂಚೆನೇ ಹೇಳಲಿಲ್ಲ? ಹೇಳಿದರೆ ಮುಂಚೆನೇ ನಾನು ಸ್ವಂತ ಟೋ ಮಾಡಬಹುದು. ರಾತ್ರಿ ಕಾರನ್ನು ಅಪಘಾತ ಆದ ಸ್ಥಳದಿಂದ ಇನ್ಸೂರೆನ್ಸ್ ಕಂಪನಿ ತೆಗೆದುಕೊಂಡು ಹೋಗಲು ವಿಫಲರಾದ ಕಾರಣ ನಾನು ಕಾರನ್ನು ನನ್ನ ಸ್ವಂತ ದುಡ್ಡಲ್ಲಿ ನನ್ನ ಮನೆಗೆ ತಂದು ನಿಲ್ಲಿಸಿದೆ. ಮಾರನೇ ದಿನ ಇನ್ಸೂರೆನ್ಸ್ ಕಂಪನಿ ಕಾರನ್ನು ನನ್ನ ಮನೆಯಿಂದ ಜೀಪ್ ಸರ್ವಿಸ್ ಸೆಂಟರ್ ಬ್ಯಾಂಗ್ಳೂರಿಗೆ ತೆಗೆದುಕೊಂಡು ಹೋಗಲು ಒಪ್ಪಿತು ಮತ್ತು ಅದಕ್ಕೆ ಬೇಕಾದ ವಾಹನ ವ್ಯವಸ್ಥೆ ಮಾಡಿಸಿದ್ದು. ಅದರಲ್ಲಿ ಏನೂ ಲೋಪವಿರಲಿಲ್ಲ. ಆದರೆ ನಾನು ರಾತ್ರಿ ಟೋವಿಂಗ್ ಕೊಟ್ಟಿದ್ದ 4,000 ರೂಪಾಯಿ ಮರುಪಾವತಿ ಅವಾಂತರದ ಬಗ್ಗೆ ಶಾರ್ಟಾಗಿ ಹೇಳ್ತೀನಿ. ಅಪಘಾತ ಸ್ಥಳ ಮತ್ತು ಇನ್ಸೂರೆನ್ಸ್ ಕಂಪನಿ ನನ್ನ ಕಾರ್ ಪಿಕ್ ಮಾಡಿದ ಸ್ಥಳ ಸುಮಾರು 30ರಿಂದ 40 ಕಿಲೋಮೀಟ್ರ್. ಆದರೂ ಮೊದಲು ನನ್ನ 4,000 ಮರುಪಾವತಿ ಏನಕ್ಕೆ ಮಾಡಬೇಕು ಎಂದು ಪ್ರಶ್ನಿಸಿದರು. ನಾನು ಹಿಂದೆ ಹೇಳಿದಾಗೆ ಇನ್ಸೂರೆನ್ಸ್ ಕಂಪನಿ ನನಗೆ ಕಾರ್ ಟೋವಿಂಗ್ ಮಾಡದಿದ್ದ ಕಾರಣ ಸ್ವಂತ ಟೋ ಮಾಡಿಸಿದ್ದು. ನನ್ನ ಪ್ರಶ್ನೆ, ಕಾರು ಅಷ್ಟು ದೂರ ಹೇಗೆ ಬಂತು? ನಾನು ಕಾರ್ನ ತಲೆ ಮೇಲೆ ಎತ್ಕೊಂಡು ಬರೋಕ್ಕಾಗುತ್ತಾ? ಮತ್ತು ಅವ್ರಿಗೆ ಪೇಮೆಂಟ್ ಡೀಟೇಲ್ಸು, ಟೋವಿಂಗ್ ಮಾಡಿದ ವಾಹನ ಚಾಲಕನ ಫೋನ್ ನಂಬರು ಕೊಟ್ಟಿದ್ದೆ. ಅವನು ವಿಚಾರಿಸ್ಬೋದಲ್ಲ. ಆದರೂ ಹಣ ಮರುಪಾವತಿ ಮಾಡಲು ತೆಗೆದುಕೊಂಡ ಸಮಯ ಮತ್ತು ಕೇಳಿದ ಪ್ರಶ್ನೆಗಳು ಅಪ್ರಸ್ತುತ ಆಗಿತ್ತು. ಏನಕ್ಕೆ ನಾನು ಟೋವಿಂಗ್ ವ್ಯವಸ್ಥೆ ಇದು ಅವ್ಯವಸ್ಥೆ ಏನಕ್ಕೆ ಉಪಯೋಗಿಸಲಿಲ್ಲ ಅಂತ 10 ಪ್ರಶ್ನೆಗಳ ಸುರಿಮಳೆ ಸುರಿದರು. ಅದು ಮಾನಸಿಕವಾಗಿ ಹಿಂಸಾದಾಯಕವಾಗಿತ್ತು. ನನ್ನ ಹಣ ಮರುಪಾವತಿಯಾಗಲು 30 ದಿನಗಳ ಮೇಲೆ ತೆಗೆದುಕೊಂಡರು. ಅತಿ ಕಹಿಯ ಅನುಭವ ಮತ್ತು ನನ್ನ ತಾಳ್ಮೆಯನ್ನು ಅತಿಯಾಗಿ ಕೆಣಕಿದ ಸಮಯ ಇದು. ನನ್ನ ಡೋರ್ ಡ್ಯಾಮೇಜ್ ಕ್ಲೇಮನ್ನು ತಿರಸ್ಕರಿಸಿದಾಗ ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆದರೆ ಕಾನೂನು ಪ್ರಕಾರ ಕೋರ್ಟ್ ಮುಖಾಂತರ ಹೋಗ್ಬೋದಿತ್ತು. ಆದರೆ ಅದು ತುಂಬ ಪೇಯ್ನ್ಫುಲ್ ಅನಿಸಿತ್ತು. ಮತ್ತು ನನ್ನ ಕಾರು ಆಗಲೇ 2 ತಿಂಗಳು ಸರ್ವಿಸ್ ಸೆಂಟ್ರಲ್ಲೇ ಇತ್ತು. ಈ ವಿಚಾರ ಇನ್ಸೂರೆನ್ಸ್ ಕಂಪ್ನಿಗೆ ಚೆನ್ನಾಗಿ ಗೊತ್ತಿತ್ತು.
ಅದನ್ನು ಅರಿತು ನನ್ನ ಕ್ಲೇಮ್ ಡಿಲೇ ಮಾಡಿದ್ರು ಅನಿಸುತ್ತೆ. ನನಗೆ ಅನಿಸಿದ್ದು ಲೀಗಲ್ ಆ್ಯಕ್ಷನ್ ತುಂಬ ಸಮಯ ಹಿಡಿಯುತ್ತೆ, ಎಲ್ಲಿ ಹೋಗಿ ಫೈಟ್ ಮಾಡಬೇಕು ಅನ್ನೋದು ಕ್ಲಾರಿಟಿ ಇರಲಿಲ್ಲ, ಮತ್ತು ನನಗೆ ಸಮಯ ಇರಲಿಲ್ಲ. ಡ್ಯಾಮೇಜ್ ಆಗಿರೋದು ಈ ಇನ್ಸಿಡೆಂಟಲ್ಲೇ. ಆಕ್ಸಿಡೆಂಟ್ ಆಗಿದ್ದ ಟೈಮಲ್ಲಿ, ಟೋಯಿಂಗ್ ಟೈಮಲ್ಲಿ, ಸರ್ವಿಸ್ ಟೈಮಲ್ಲಿ, ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಆದ್ದರಿಂದ ನನ್ನ ಅನುಭವಗಳನ್ನು ಯೂಟ್ಯೂಬ್ ಫ್ಲಾಟು ಬೇರೆಯವ್ರಿಗೂ ಉಪಯೋಗ ಆಗ್ಬೋದು. ನನ್ನ ವಾಹನದ ನಷ್ಟವನ್ನು ಮೌಲ್ಯಮಾಪನ ಮಾಡುವುದಕ್ಕಾಗಿ ನೇಮಿಸಲಾದ ಪರಿಹಾರ ವಿಮರ್ಶಕರು ಮೊದಲು ಮೌಲ್ಯಮಾಪನ ವೇಳೆ ಅಪಘಾತದಿಂದ ಸಂಭವಿಸಿದ ಎಲ್ಲ ಪ್ರದೇಶಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿರಲಿಲ್ಲ. ಮೊದಲ ವರದಿಯಲ್ಲಿ ಮುಂದೆ ಭಾಗದ ಸಸ್ಪೆನ್ಷನ್, ಅಲಾಯ್ ವೀಲ್ಸ್ ಮತ್ತು ಟೈರ್ಗಳ ಹಾನಿಗಳನ್ನು ಮಾತ್ರ ಸೇರಿಸಲಾಗಿತ್ತು. ಡೋರ್ ಡ್ಯಾಮೇಜ್ ಹಾನಿಯನ್ನು ಕನ್ಸಿಡರ್ ಮಾಡಿರಲಿಲ್ಲ, ಯಾಕಂದರೆ ಅದು ಅವರ ಅರಿವಿಗೆ ಬಂದಿರಲಿಲ್ಲ. ನನಗೆ ಸರ್ವಿಸ್ ಸೆಂಟರ್ ಅವರು ಕರೆ ಮಾಡಿ ಬಲಭಾಗದ ಹಿಂದಿನ ಬಾಗಿಲು ಜಾಮ್ ಆಗಿದೆ ಮತ್ತು ಡೆಂಟ್ ಆಗಿದೆ ಎಂದು ಫೋನ್ ಮಾಡಿದರು. ನನ್ನ ಪ್ರಶ್ನೆ, ಡೋರ್ ಡ್ಯಾಮೇಜ್ ಆಗಿದ್ದು ಯಾವಾಗ? ಯಾರು ಜವಾಬ್ದಾರರು? ಆಕ್ಸಿಡೆಂಟ್ ಟೈಮಲ್ಲಿ ಆಗಿದ್ದೋ, ಟೋಯಿಂಗ್ ಟೈಮಲ್ಲಿ ಆಗಿದ್ದೋ, ಸರ್ವಿಸ್ ಟೈಮಲ್ಲಿ ಆಗಿದ್ದೋ? ಸರ್ವಿಸ್ ಸೆಂಟರ್ ಅವರು ವಿಮರ್ಶನೆಯಲ್ಲಿ ಸರಿಯಾಗಿ ನೋಡಿಲ್ಲ ಎಂದು ಎರಡನೇ ಮೌಲ್ಯಮಾಪನಕ್ಕೆ ಇನ್ಶೂರೆನ್ಸ್ ವಿಮರ್ಶಕರನ್ನು ಕರೆದರು. ವಿಮರ್ಶನೆಯ ನಂತರ ಡೋರ್ ಡ್ಯಾಮೇಜ್ ಕ್ಲೈಮನ್ನು ಇನ್ಶೂರೆನ್ಸ್ ಕಂಪನಿ ನಿರಾಕರಿಸಿತು. ಸರಿಯಾದ ಕಾರಣ ಇಲ್ಲಿವರೆಗೂ ಕೊಟ್ಟಿಲ್ಲ. ಆದರೆ ಇಲ್ಲಿ ಒಂದು ಆಡಿಯೋ ಅಟ್ಯಾಚ್ ಮಾಡ್ತೀನಿ, ಅದನ್ನು ಕೇಳಿ. ಯಾವ ರೀತಿ ಆ ಮೌಲ್ಯಮಾಪಕರು ಯಾವ ರೀತಿ ಅದನ್ನು ಫಸ್ಟು ಇದು ಡ್ಯಾಮೇಜ್ ಆಗಿರೋದು ಟೋವಿಂಗ್ ಟೈಮಲ್ಲಿ ಅಂತ ಹೇಳಿ, ಯಾವಾಗ ಈ ಟೋವಿಂಗು ಇನ್ಕ್ಲೂಡೆಡ್ ಇನ್ ದ ಸೇಮ್ ಇನ್ಶೂರೆನ್ಸ್ ಅಂತ ಗೊತ್ತಾದ್ಮೇಲೆ ಅವ್ರು ಹೆಂಗೆ ಚೇಂಜ್ ಆಗ್ತಾರೆ ಅನ್ನೋದನ್ನು ಈ ಆಡಿಯೋದಲ್ಲಿ. ಹಲೋ ಹರೀಶ್ ಅವರೇ, ಸರ್ ಹೇಳಿ. ಡೋರ್ ಹೆಂಗಾಯ್ತು ಅಂತ ಅಷ್ಟು ದೊಡ್ಡ ಡ್ಯಾಮೇಜ್ ಆಗಿದೆ ನನ್ನ ಕಾರ್. ಒಂದು ಅದು ಹೆಂಗಾಗಿದೆ ಅಂದ್ರೆ ನಾನು ಟೆಕ್ನಿಕಲ್ ಆಗಿ ಯೋಚನೆ ಮಾಡಿದಾಗ ನನಗೆ ಗೊತ್ತಿರೋ ಪ್ರಕಾರ ಹೇಳೋದಂದ್ರೆ ಆ ಡ್ಯಾಮೇಜ್ ಆಗಿರೋದು ಹೆಂಗೆ ಅಂದ್ರೆ, ಓಕೆ ಹೇಳಿ. ಟೋ ಮಾಡ್ಬೇಕಾದ್ರೆ ಡ್ಯಾಮೇಜ್ ಆಗಿರುತ್ತೆ ಸರ್. ಯಾಕಂದ್ರೆ ಟೋ ಮಾಡ್ಬೇಕಾದ್ರೆ ಅವರು ಟೈ ಮಾಡ್ತಾರಲ್ಲ. ಅಲ್ಲ, ನಾನು ಒಂದೇ ಒಂದು ಕೇಳ್ತೀನಿ, ಈಗ ಅದು ಡ್ಯಾಮೇಜ್ ಆಗಿದೆ, ಯಾರು ರೆಸ್ಪಾನ್ಸಿಬಲ್ ಅದು? ಅಲ್ಲ ಸರ್, ಅದನ್ನ ಏನ್ ಗೊತ್ತಾ, ಕಾಸ್ ಆಫ್ ಲಾಸ್ ಅಲ್ಲಿ ಏನ್ ಡ್ಯಾಮೇಜ್ ಆಗತ್ತಲ್ವಾ, ಅಲ್ಲ ಅದು ಎಲ್ಲಿ, ಅಲ್ಲ ನನಗೆ ಗೊತ್ತಿಲ್ಲ ಅದು ಅಲ್ಲೇ ಆಗಿದೆಯೋ ಅಲ್ಲಿ ಆಕ್ಸಿಡೆಂಟ್ ಪ್ಲೇಸ್ ಅಲ್ಲಿ ಆಗಿದೆಯೋ ನನಗೆ ಗೊತ್ತಿಲ್ಲ. ನನಗೀಗ ನನ್ನ ಕ್ವಶನ್ ವೆರಿ ಬೇಸಿಕ್. ಈಗ ಅದು ಡ್ಯಾಮೇಜ್ ಆಗಿದೆ, ಓಕೆನಾ, ಗಾಡಿ ನಾನು ಕೊಟ್ಟಿದ್ದ ಕಂಡೀಷನ್ ಅಲ್ಲಿ ಇಲ್ಲ, ಆದ್ರೆ ಅದು ಆಕ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಹೆಂಗಿತ್ತು ಆ ರೀತಿ ಗಾಡಿ ನನಗೆ ಬೇಕು. ಯಾರು ರೆಸ್ಪಾನ್ಸಿಬಲ್? ಅದಕ್ಕೆ ನನಗೆ ಸರಿಯಾದ ಡೈರೆಕ್ಷನ್ ಕೊಡಿ. ನಾನು ಹೇಳ್ತಾ ಇಲ್ವಾ ಸರ್, ಯಾವ್ದು ಬೇರೆ ಇಂಪ್ಯಾಕ್ಟ್ ಆಗಿರಲ್ಲ. ಅದು ಟೋಯಿಂಗ್ ಮಾಡ್ಬೇಕಾದ್ರೆ ನನ್ನ ಪ್ರಕಾರ ಆಗಿರುತ್ತೆ. ಯಾಕಂದ್ರೆ ನಾವು ಟೋಯಿಂಗ್ ಮಾಡುವ ವೆಹಿಕಲ್ ಗಳನ್ನ ಎಷ್ಟೊಂದು ನೋಡಿದೀವಿ. ಯಾಕಂದ್ರೆ ಟೈ ಮಾಡ್ಬೇಕಾದ್ರೆ ಆದ್ರೆ ಈಗ ಯಾರು ರೆಸ್ಪಾನ್ಸಿಬಲ್ ಅದಕ್ಕೆ? ಅಲ್ಲ, ಈಗ ಇನ್ಸೂರೆನ್ಸ್ ಎಲ್ಲ ಕವರ್ ಆಗ್ತಿದೆ ಅಲ್ವಾ? ಅದು ಟೋಯಿಂಗ್ ಅವ್ರದ್ದು ಏನಾದ್ರು ಇಂಪ್ಯಾಕ್ಟ್ ಆಗಿದ್ರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ? ಇಲ್ಲ ಸರ್, ಅದು ಟೋಯಿಂಗ್ ಅಲ್ಲಿ ಆಗಿರೋದು ನಾವು ರೆಸ್ಪಾನ್ಸಿಬಲ್ ಮಾಡಕ್ ಬರಲ್ಲ. ಮತ್ತೆ ಅವರು ಸೇಫ್ಟಿಯಾಗಿ ಅವ್ರು ದುಡ್ಡು ತಗೊಳ್ತಾರೆ ನಿಮ್ಮ ಹತ್ರ, ಅದನ್ನ ನೀಟಾಗಿ ವಿತೌಟ್. ಇಲ್ಲ, ನಮ್ದು ಒಂದೇ ಇನ್ಸೂರೆನ್ಸ್ ಏನ್ ಗೋ ಡಿಜಿಟ್ ಇದೆ, ಅದರಲ್ಲೇನೆ ನಾನು ಮಾಡಿಸಿದ್ದು. ಯಾವ್ದು ಬೇರೆ ಎಕ್ಸ್ಟೆಂಟ್ ಬೇರೆ ಕಡೆಯಿಂದ ಕೊಟ್ಟಿಲ್ಲ ನಾನು. ಸಪ್ರೇಟ್ ದಲ್ಲ, ಗೋ ಡಿಜಿಟ್ ಕಡೆಯಿಂದಲೇ ಕೊಟ್ಟಿದ್ದು. ಯಾರದೇ ಆದ್ರೂ ಟೋಯಿಂಗ್ ಅವ್ರು ಮಾತ್ರ ಅಮೌಂಟ್ ತಗೊಂಡಿದ್ದಾರೆ ತಾನೆ. ಅಲ್ಲ ನನ್ಗೆ ಅದನ್ನೇ ಹೇಳ್ತಾ ಇರೋದು, ಗೋ ಡಿಜಿಟ್ಗೆ ನಾನು ಪೇ ಮಾಡಿರೋ ದುಡ್ಡು ನಾನು ಸಪ್ರೇಟ್ ಆಗಿ ಟೋಯಿಂಗ್ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಾ ಇರೋದು. ನೀವು ಟೋ ಮಾಡಿದಾಗ ಟೋಯಿಂಗ್ ಅವ್ರಿಗೆ ಪೇ ಮಾಡಿಲ್ವಾ? ಇಲ್ಲ, ಅದು ಗೋ ಡಿಜಿಟ್ ಕಡೆಯಿಂದಲೇ ಹೋಗಿರೋದು. ನಾನು ಅದನ್ನೇ ಹೇಳ್ತಾ ಇರೋದು. ನನ್ನ ಅನಿಸಿಕೆ ಅದು ಆಗಿರ್ಬಹುದು ಅಂತ, ಬಟ್ ಎಕ್ಸಾಕ್ಟ್ ಆಗಿ ನಾನು ಅದನ್ನೇ ಅಂತಾನೆ ಹೇಳಕ್ ಬರಲ್ಲ. ಅಲ್ಲ ನೋಡಿ, ಆಲ್ರೆಡಿ ನೀವು ಮತ್ತೆ ಚೇಂಜ್ ಆಗ್ತಾ ಇದೀರಿ. ನನ್ ಕ್ವಶನ್ ಚಾನ್ಸಸ್ ಆತರ ಇರುತ್ತೆ ಅಂತ ಹೇಳಿದ್ದು. ಆಯ್ತು. ಗಾಡಿ ಯೂಸರ್, ಈಗ ನನ್ ಗಾಡಿ ನಾನು ಯೂಸ್ ಮಾಡೋದಕ್ಕಿಂತ ಬೇರೆಯವ್ರು ನೋಡಿದ ತಕ್ಷಣ ಹೇಳಕ್ ಬರಲ್ಲ ಸರ್. ನನ್ ಗಾಡಿ ಯಾವ ರೀತಿ ಏನಾಗಿದೆ ಅಂತ ನನಗ್ ಮಾತ್ರ ಗೊತ್ತಿರುತ್ತೆ. ನಾನು 100% ಹೇಳ್ತೀನಿ, ನನ್ನ ಕಾರು ಆಕ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಅದಾಗಿರ್ಲಿಲ್ಲ, ಓಕೆನಾ? ಇದು ಯಾವ ಟೈಮಲ್ಲಿ ಆಯ್ತು ಅನ್ನೋದು. ಹಾಗಾದ್ರೆ ಇದು ಟೋಯಿಂಗ್ ಟೈಮಲ್ಲೇ ನೀವು ಗೆಸ್ ಮಾಡ್ದಂಗೆ ಟೋಯಿಂಗ್ ಟೈಮಲ್ಲಿ ಆಗಿದೆ. ಈಗ ಟೋಯಿಂಗ್ ಟೈಮಲ್ಲಿ ಆಗಿದೆ ಅಂತ ಅಂದ್ರೆ ಯಾರು ರೆಸ್ಪಾನ್ಸಿಬಲ್ ಅಂತ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ನಾನು ಇನ್ನೊಂದು ಹೇಳ್ತೀನಿ, ಇನ್ಸೂರೆನ್ಸ್ ನಾನು ಟೋಯಿಂಗ್ ಅವ್ರಿಗೆ ಸಪ್ರೇಟ್ ದುಡ್ಡು ಕೊಟ್ಟಿಲ್ಲ. ಇನ್ಸೂರೆನ್ಸ್ ಗೋ ಡಿಜಿಟರ್ಗೆ ಡೈರೆಕ್ಟ್ ಒಂದು ಪೇಮೆಂಟ್, ಆ ಡೀಟೇಲ್ಸ್ ಕೊಡ್ತೀನಿ ನಿಮ್ಗೆ. ತುಂಬಾ ನಮಗೆ ಸರ್, ನನಗೆ ಒಂದು 15 ನಿಮಿಷ ಟೈಮ್ ಕೊಡಿ. ನನಗೂ ಇನ್ನೂ ಗೊತ್ತಿಲ್ಲ ಯಾವಾಗ ಡೋರ್ ಡ್ಯಾಮೇಜ್ ಆಗಿದೆ ಎಂದು, ಬಟ್ ಮುಂಚೆ ಹೇಳಿದ 3 ಕಾರಣ. ಮತ್ತು ನನ್ನ ಪ್ರಕಾರ ಅಪಘಾತ ಆಗಿರೋದು ಬಲಭಾಗ, ಡ್ಯಾಮೇಜ್ ಆಗಿರೋದು ಬಲಭಾಗ, ಡೋರ್ ಡ್ಯಾಮೇಜ್ ಆಗಿರೋದು ಬಲಭಾಗ. 80ರಿಂದ 90 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಒಂದು ಸಣ್ಣ ಮರದ ಅಥವಾ ರೌಂಡ್ ಸೈನ್ ಬೋರ್ಡ್ ಸಣ್ಣ ಇಂಪ್ಯಾಕ್ಟು ಈ ರೀತಿ ಡೆಂಟ್ ಆಗ್ಬೋದು. ನನ್ನ ಪ್ರಶ್ನೆ, ಇನ್ಸಿಡೆಂಟು ಮತ್ತು ಡ್ಯಾಮೇಜ್ ಇಂಪ್ಯಾಕ್ಟು ಮ್ಯಾಚ್ ಆಗ್ತಿಲ್ಲ ಅಂತೆ. ಅದು ಯಾವ ರೀತಿ ಹೇಳ್ತಿದ್ದಾರೆ ಗೊತ್ತಿಲ್ಲ, ನನಗೆ ಪೂರ್ಣ ಮಾಹಿತಿ ಇಲ್ಲಿವರೆಗೂ ಕೊಟ್ಟಿಲ್ಲ. ಆದರೆ ಇನ್ನು ಮೇಲಲ್ಲೂ ಕೊಟ್ಟಿಲ್ಲ, ಮತ್ತು ಫೋನಲ್ಲಿ ಹೇಳ್ತಾರೆ. ಅದು ನನಗೆ ಲಾಜಿಕ್ಕೆ ಸರಿ ಅನಿಸಲ್ಲ. ನಾನು ಮೇಲಲ್ಲಿ ಕೊಡಿ ಅಂತ ಅಂದರೆ ಅದು ಕೊಟ್ಟಿಲ್ಲ ಸರಿಯಾಗಿ. ಎರಡನೇದು, ಈ ಎರಡನೇ ಮೌಲ್ಯಮಾಪನೆ ಬಾಗಿಲ ಹಾನಿಯನ್ನು ನಿರಾಕರಿಸಲು ಕಾರಣವಾಯಿತಾ? ಯಾಕೆ ಅಂತ ಅಂದರೆ
ಫಸ್ಟ್ ಅಪ್ರೂವಲಲ್ಲಿ ಆಗಲಿಲ್ಲ, ನೋಡಿಲ್ಲ ಇವರು ಕರೆಕ್ಟಾಗಿ. ಸೆಕೆಂಡ್ ಅಪ್ರೂವಲ್ ಹೋದ ತಕ್ಷಣವೇ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅನಿಸುತ್ತೆ. ಅಲ್ಲಿ ಅವರು ರಿಜೆಕ್ಟ್ ಮಾಡಿದ್ದಾರೆ. ಯಾವುದು ರೀಸನ್ ನನಗೆ ಗೊತ್ತಿಲ್ಲ. ಇದು ಏನಾದರೂ ಎರಡನೇ ರಿವ್ಯೂಗೆ ಹೋಗಿದ್ದಕ್ಕೆ ರಿಜೆಕ್ಟ್ ಆಯ್ತಾ ಅದು ಗೊತ್ತಿಲ್ಲ ನನಗೆ. ಇದು ಮೂರನೇ ಪಾಯಿಂಟು. ಇದು ಎಲ್ಲ ಕಡೆ ನಡೆಯೋದೇ ಅನಿಸುತ್ತೆ. ಇದು ನಮ್ಮ ತಾಳ್ಮೆಯ ಲೆವೆಲ್ ಕೆಣಕ್ಬಿಟ್ಟು ಅದನ್ನು ಡ್ಯಾಮೇಜ್ ಮಾಡಿ ಕಾರನ್ನು ಅಪ್ರೂವ್ ಇಲ್ದಲೇ ತೊಗೊಂಡೋಗ್ಲಿ ಅಂತ ಡಿಲೇ ಮಾಡ್ತಾರಂತೆ. ಇದನ್ನು ಸರ್ವಿಸ್ ಸೆಂಟ್ರಲ್ಲಿ ಒಬ್ಬರು ಹೇಳಿದ್ರು. ಆ ಆಡಿಯೋ ಹಾಕಿದ್ದೀನಿ, ಕೇಳಿ. ನಮಸ್ತೆ. ಯೂಸುಫ್ ಅವ್ರ ನಮಸ್ತೆ. ಏನಾಯ್ತಾ? ಏನಾದ್ರು ಇಲ್ಲ ಸರ್, ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು. ಹೇಳಿದ್ರು ಇಮಿಡಿಯೇಟ್ ನಾನು ಮಾಡ್ತೀನಿ ಅಂತ ಮಾಡ್ತಾ ಇದಾರೆ ಸರ್ ಅವರೆಲ್ಲ. ನಿನ್ ಕೊಡೋದು ಏನು ಆಸೆ ಇದೆಯಾ ಇಲ್ವಾ? ಇಲ್ಲ, ಇಲ್ಕೊಂಡು ಹೋಗ್ತಾ ಇದಾರೆ ಅವರು. ಇಲ್ಲ ಇದು ಇನ್ನೊಂದು ಏನಂದ್ರೆ, ಹಿಂಗೆ ಇವಾಗ ಅವರು ಇನ್ಶೂರೆನ್ಸ್ ಒಂದು ಮೋನೋ ಪಾಲಿಸಿ ಏನಂದ್ರೆ, ಸ್ವಲ್ಪ ಹಿಂಗೆ ಡಿಲೇ ಮಾಡ್ತಾ ಇದ್ರೆ ಕಸ್ಟಮರ್ ಅಲ್ಲಿ ಇಟ್ ವಿಲ್ ಬಿ ಬೇಜಾರಾಗ್ಬಿಟ್ಟು ಅವರೇ ಮಾಡಿಸ್ಕೊಂಡ್ಬಿಡ್ತಾರೆ ಅಂತಲ್ಲ, ಅವರೇ ಮಾಡಿಸ್ಕೊಂತಾರೆ ಅಂತ ಈ ತರಾನು ಒಂದು ಅವ್ರದ್ದು ಕಾನ್ಸೆಪ್ಟ್ ಅವ್ರದ್ದು. ಕೇಳಿ ಈಗ ಕೊನೆ ಇದು 10 ಜನಗಳ ಜೊತೆ 100 ಕಾಲ್ ಮಾಡಿ 2 ತಿಂಗಳು 10 ದಿನ ಈ ನರಕ ಯಾತನೆ ಅನುಭವಿಸ್ತವೆ. ಅಪಘಾತ ಅನ್ನೋದೇ ಒಂದು ಭಯಂಕರ ಅನ್ನೋ ಸಮಯ. ಅದರಲ್ಲಿ ಇಂಥ ಮಾನಸಿಕ ಹಿಂಸೆ ಯಪ್ಪ ಯಾರಿಗೂ ಬೇಡ. ಯಾರಿಗೂ ಆಕ್ಸಿಡೆಂಟ್ ಆಗೋದೇ ಬೇಡ. ನೋಡಿ, 2 ತಿಂಗಳು 2 ವಾರ ಆದಮೇಲೆ ಈಗ ಸಿಕ್ಕಿದೆ. ಅಲ್ಲಿ ಕಾಣಿಸ್ತಲ್ಲ ಕಾರು. ಟೈಮ್ ಎಲ್ಲ ವೇಸ್ಟ್ ಮಾಡಿಬಿಟ್ರು. 2.5 ತಿಂಗಳು. ಕೊನೆಗೂ ಸಿಕ್ತು ನನ್ನ ಕಾರು. 2.5 ತಿಂಗಳು ಸಾಯಿಸ್ಬಿಟ್ಟಿದ್ದಾರೆ ಇವರು. आप किधर से? असम असम? असम और बांग्ला? असम सर, हाँ? असम ಇದೇ ರೀತಿ ಕರ್ಮಕಾಂಡ ಎಲ್ಲ ಕಾರ್ ಇನ್ಸೂರೆನ್ಸ್ ಕಂಪ್ನಿಗಳಲ್ಲಿ ಇದೆಯೋ ಅಥವಾ ಇದು ಸ್ಪೆಸಿಫಿಕ್ಕಾಗಿ ಗೊತ್ತಿಲ್ಲ. ನೀವು ನೋಡಿದ್ರೆ ತುಂಬ ದೊಡ್ಡ ಅಮೌಂಟು ಈ ಅಡ್ವರ್ಟೈಸ್ಮೆಂಟ್ ಮಾಡೋ ಸೆಲೆಬ್ರಿಟಿಗಳಿಗೆ ಹಾಕ್ತಾರೆ. ಸೊ ಅದನ್ನು ನಮ್ಮ ಮೇಲೆ ಈ ರೀತಿ ಟ್ಯಾಕ್ಸ್ ಹಾಕ್ತಾ ಇದ್ದಾರಾ ಏನೋ ಗೊತ್ತಿಲ್ಲ.